Hi friends, welcome back to another informative video. So KCET 2025 ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ಈ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆಯೋದಕ್ಕೆ ಯಾರ್ಯಾರು ಕೃಷಿಕರ ಮಕ್ಕಳು ಇರ್ತೀರಾ ಅವರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಆಯ್ತಾ. ನೆಕ್ಸ್ಟು ಈ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೀವು ಕೇಳೋದಾದರೆ, ಈಗ ನೀವು BSc ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ BSc ವೆಟರ್ನರಿ, BSc ಫಾರೆಸ್ಟ್ರಿ ಇಂತಹ ಸುಮಾರಷ್ಟು ಕೋರ್ಸ್ಗಳಿದ್ದಾವೆ. ಆ ಕೋರ್ಸ್ಗಳನ್ನು ನೀವು ಸೇರಬೇಕು ಅಂತ ಅಂದ್ಕೊಂಡಿದ್ರೆ ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಇರುವಂತಹ ಸೀಟ್ಸಲ್ಲಿ 50% ಸೀಟ್ಸ್ನ ರೈತರ ಮಕ್ಕಳಿಗಂತ ರಿಸರ್ವ್ ಮಾಡಿರ್ತಾರೆ ಆಯ್ತಾ. ಸಪೋಸ್ ಈಗ BSc ಅಗ್ರಿ ಸೇರಬೇಕು ಅಂತ ಅನ್ಕೊಂಡಿದ್ರೆ ಅಂತ ತಿಳ್ಕೊಳ್ಳಿ. ಈಗ ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇದಾವೆ, 100ಅಲ್ಲಿ 50 ಸೀಟ್ಸನ್ನು ರೈತರ ಮಕ್ಕಳಿಗಂತ ರಿಸರ್ವ್ ಮಾಡಿರ್ತಾರೆ. ಆ ಒಂದು 50 ಸೀಟ್ಸಲ್ಲಿ ನೀವು ಈ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದ್ಬಿಟ್ಟು ಜಾಯ್ನ್ ಆಗಬೇಕಾಗತ್ತೆ. ನೆಕ್ಸ್ಟು ಈ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಆಗಿ ಅಪ್ಲಿಕೇಶನ್ ಏನು ಇರಲ್ಲ ಆಯ್ತಾ. ನೀವೇನು ಮೊನ್ನೆ KCET ಅಪ್ಲಿಕೇಶನ್ ಏನು ಹಾಕಿದ್ರಿ ಅದರಲ್ಲೇ ಒಂದು ಆಪ್ಷನ್ ಕೇಳಿತ್ತು, ನೀವು ಕೃಷಿಕರ ಕೋಟಾ ಅಡಿಯಲ್ಲಿ ಸೀಟು ಪಡೆಯಲು ಅರ್ಹರೋ ಏನೋ ಅಂತ ಸಮಥಿಂಗ್ ಏನೋ ಕೇಳಿತ್ತು. ಅಲ್ಲಿ ನೀವು ಎಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ನ ಕೂಡ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೇಳುತ್ತೆ. ಸೊ ಯಾರ್ಯಾರು ಈ ಪ್ರಾಕ್ಟಿಕಲ್ ಎಕ್ಸಾಮ್ ಬರೋದಕ್ಕೆ ಎಲಿಜಿಬಲ್ ಇರ್ತೀರಾ ನೀವೆಲ್ಲ ಈ ಸ್ಟೆಪ್ಪನ್ನು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಸೊ ಐ ಥಿಂಕ್ ನೀವೆಲ್ಲ ಈ ಸ್ಟೆಪ್ಪನ್ನು ಕರೆಕ್ಟಾಗಿ ಮಾಡಿದ್ರಿ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಅವರು ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ ಆಯಿತಾ ಮುಂದಿನ ದಿನಗಳಲ್ಲಿ. ಆ ಲಿಂಕ್ ಮೂಲಕ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋದಿರುತ್ತೆ, ಓಕೆನಾ. ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ, ದ ಫಸ್ಟ್ ಒನ್ CET ಪರೀಕ್ಷಾ ಪ್ರವೇಶ ಪತ್ರ ಬೇಕಾಗುತ್ತೆ. ನೆಕ್ಸ್ಟು ವ್ಯವಸಾಯಗಾರರ ಅಥವಾ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ನೆಕ್ಸ್ಟು ಅವಿಭಾಜ್ಯ ಕುಟುಂಬವಾದಲ್ಲಿ ಪೂರಕವಾಗಿ ವಂಶವೃಕ್ಷ ಪ್ರಮಾಣ ಪತ್ರ, ಕೃಷಿಕರ ಕೋಟಾದಡಿಯಲ್ಲಿ ಅರ್ಜಿಯನ್ನು ಪರಿಗಣಿಸಲು ಕಡ್ಡಾಯವಾಗಿ ಲಗತ್ತಿಸುವುದು. ಇವರ ಮೇನ್ ರೀಸನ್ ಏನಿರಬೇಕು ಅಂತಂದರೆ, ನಾನು ಕೃಷಿಕರ ಕೋಟಾ ಅಡಿಯಲ್ಲಿ ಸೀಟನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ನನಗೆ ವಂಶವೃಕ್ಷ ಬೇಕು ಅಂತ ಒಂದು ಪ್ರಮಾಣ ಪತ್ರನ ಬರ್ಸ್ಕೊಂಡ್ಬರ್ಬೇಕಾಗಿತ್ತಾ. ನೆಕ್ಸ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ನೆಕ್ಸ್ಟು ಅಫಿಡವಿಟ್ 1. ಈ ಅಫಿಡವಿಟ್ 1 ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತಂದರೆ, ಕೇವಲ ಕೃಷಿ ಒಂದೇ ಆದಾಯ ಹೊಂದಿದಲ್ಲಿ ಮಾತ್ರ. ನಿಮ್ಮ ಇನ್ಕಮ್ ಸೋರ್ಸು ಕೃಷಿ ಒಂದೇ ಆಗಿರಬೇಕು, ಅಂಥವರಿಗೆ ಈ ಅಫಿಡವಿಟ್ 1 ಅಪ್ಲೈ ಆಗುತ್ತೆ. ನೆಕ್ಸ್ಟು ವೇತನ ದೃಢೀಕರಣ ಪ್ರಮಾಣ ಪತ್ರ. ನಿಮ್ಮ ತಂದೆ ತಾಯಿ ಏನಾದರೂ ಜಾಬಲ್ಲಿದ್ರು ಅಂತಂದರೆ ಅವರಿಗೆ ಸಂಬಂಧಪಟ್ಟಂತೆ ವೇತನ ದೃಢೀಕರಣ ಪ್ರಮಾಣ ಪತ್ರ ಕೂಡ ಬರ್ಸ್ಕೊಬರ್ಬೇಕಾಗತ್ತೆ. ನೆಕ್ಸ್ಟು ಖಾಸಗಿ ವೃತ್ತಿಯಿಂದ ಆದಾಯ ಪ್ರಮಾಣ ಪತ್ರ. ನಿಮ್ಮ ತಂದೆ ತಾಯಿ ಯಾವ್ದಾದ್ರು ಪ್ರೈವೇಟ್ ಜಾಬಲ್ಲಿದ್ದರೆ ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ಸಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಆದಾಯ ಪ್ರಮಾಣ ಪತ್ರ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ನೆಕ್ಸ್ಟು ಅಫಿಡವಿಟ್ 2. ಈ ಅಫಿಡವಿಟ್ 2 ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತಂದರೆ, ನಿಮ್ಮ ಇನ್ಕಮ್ಮು ಕೃಷಿ ಜೊತೆಗೆ ಬೇರೆ ಏನಾದರೂ ಇನ್ಕಮ್ ಸೋರ್ಸ್ ಇತ್ತು ಅಂದರೆ ಈ ಅಫಿಡವಿಟ್ 2 ನಿಮಗೆ ಅಪ್ಲೈ ಆಗುತ್ತೆ. ನಿಮ್ಮ ತಂದೆ ಅಥವಾ ತಾಯಿ ಈ ಕೃಷಿಯ ಇನ್ಕಮ್ ಜೊತೆಗೇನೆ ಬೇರೆ ಯಾವುದೋ ಒಂದು ಕೆಲಸ ಮಾಡ್ತಾ ಅದರಿಂದ ಇನ್ಕಮ್ ಪಡ್ಕೊಳ್ತಿದ್ದಾರೆ ಅಂತಂದರೆ ಈ ಅಫಿಡವಿಟ್ 2 ಅನ್ನೋದು ನಿಮಗೆ ಅಪ್ಲೈ ಆಗುತ್ತೆ ಆಯಿತಾ. ನಂತರ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಆದಾಯ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವ ಮತ್ತು ಅಫಿಡವಿಟ್ನಲ್ಲಿ ಘೋಷಿಸಿರುವ ಆದಾಯ ಒಂದೇ ಆಗಿರಬೇಕು. ಈ ಅಫಿಡವಿಟ್ ಏನಿರುತ್ತೆ ಅದರಲ್ಲಿ ನಿಮ್ಮ ಆದಾಯ ಕೂಡ ಇರುತ್ತೆ ಆಯ್ತಾ. ಇದರಲ್ಲಿರುವಂತಹ ಆದಾಯ ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ತಹಶೀಲ್ದಾರ್ ಆಫೀಸಿಂದ ಪ್ರೊವೈಡ್ ಮಾಡಿರುವಂತಹ ಇನ್ಕಮ್ ಸರ್ಟಿಫಿಕೇಟು, ಈ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಿದೆ ಮತ್ತು ಅಫಿಡವಿಟ್ನಲ್ಲಿ ಏನಿದೆ ಇನ್ಕಮ್ಮು ಎರಡೂ ಕೂಡ ಒಂದೇ ಆಗಿರಬೇಕು, ಸೇಮ್ ಇರಬೇಕಾಗುತ್ತೆ ಇನ್ಕಮ್ಮು. ನೆಕ್ಸ್ಟು ಮೇಲಿನ ಎಲ್ಲ ದಾಖಲೆಗಳು ಏಪ್ರಿಲ್ 2024ರಿಂದ ಮಾರ್ಚ್ 2025ರವರೆಗೆ ಮಾನ್ಯವಾಗಿರಬೇಕು, ವ್ಯಾಲಿಡ್ ಆಗಿರ್ಬೇಕಂತೆ. ಸೊ ಅದಕ್ಕೋಸ್ಕರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಎಕ್ಸ್ಪೈರ್ ಆಗಿತ್ತು ಅಂತಂದರೆ ಕೂಡಲೇ ಹೋಗಿ ಅದನ್ನ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಆಯಿತಾ. ನೆಕ್ಸ್ಟು ಅಫಿಡವಿಟ್ನ ಕಾಸ್ಟ್ ಎಷ್ಟಿರಬೇಕು, 100 ರೂಪೀಸ್ ಅಫಿಡವಿಟ್ ಕಾಸ್ಟ್ ಇರುತ್ತೆ. ಸೊ ನೆಕ್ಸ್ಟು ಈಗ ಏನು ಹೇಳಿದೆ ಡಾಕ್ಯುಮೆಂಟ್ಸು, ಆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ವೆರಿಫಿಕೇಶನ್ ಮಾಡೋದಿರುತ್ತೆ. ಸೊ ಆ ವೆರಿಫಿಕೇಶನ್ ಮಾಡೋದಕ್ಕೋಸ್ಕರ ನೀವು ಫೀ ಪೇಮೆಂಟ್ ಮಾಡೋದಿರುತ್ತೆ. ನೀವೇನಾದರೂ ಸಾಮಾನ್ಯ ವರ್ಗದವರಾಗಿದ್ದರೆ ನೀವು 1200 ರೂಪೀಸ್ನ ಪೇ ಮಾಡೋದಿರುತ್ತೆ. ನೆಕ್ಸ್ಟು ನೀವೇನಾದರೂ SC ST ಕ್ಯಾಟಗರಿ 1 ಅಂಡರಲ್ಲಿ ಬರ್ತೀರಾ ಅಂತಂದರೆ ನೀವು 600 ರೂಪೀಸ್ನ ಪೇ ಮಾಡೋದಿರುತ್ತೆ. ಈ ಶುಲ್ಕವನ್ನು ಕೃಷಿ ವಿಶ್ವವಿದ್ಯಾನಿಲಯಗಳ ಅಧಿಕೃತ ಜಾಲತಾಣಗಳಲ್ಲಿ ನೀಡಲಾಗುವ ಆನ್ಲೈನ್ ಸೌಲಭ್ಯದ ಮೂಲಕ ತುಂಬಬಹುದಾಗಿರುತ್ತೆ. ನೆಕ್ಸ್ಟು ಶುಲ್ಕ ತುಂಬಿದ ನಂತರವೇ ಶುಲ್ಕ ರಸೀತಿ ಹಾಗೂ ದಾಖಲಾತಿಗಳನ್ನು ಸಲ್ಲಿಸಿದ ಮಾಹಿತಿಯನ್ನು ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯ. ನೀವೇನಾದರೂ ಶುಲ್ಕ ಪಾವತಿ ಮಾಡದೇ ಇದ್ದಲ್ಲಿ ಸಮಿತಿಗೆ ದಾಖಲಾತಿ ಪರಿಶೀಲನೆ ಸಾಧ್ಯವಾಗುವುದಿಲ್ಲ. ಸೊ ಶುಲ್ಕ ಪಾವತಿ ಮಾಡೋದು ಕಡ್ಡಾಯವಾಗಿರುತ್ತೆ. ನೆಕ್ಸ್ಟು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಈ ವಂಶವೃಕ್ಷ, ಅಫಿಡವಿಟ್ 1, ಅಫಿಡವಿಟ್ 2
ಈ ಸರ್ಟಿಫಿಕೇಟ್ಗಳು ಯಾವ ಫಾರ್ಮೆಟಲ್ಲಿ ಇರಬೇಕು ಅನ್ನೋದನ್ನ ಕೆ ಅವರು ರಿಲೀಸ್ ಮಾಡಿದ್ದಾರೆ ಇದೇ ನೋಟಿಫಿಕೇಶನಲ್ಲಿ. ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಷನ್ ಪ್ರೊಸೀಜರ್ನ ಶೆಡ್ಯೂಲ್ ಕೂಡ ರಿಲೀಸ್ ಮಾಡಿದ್ದಾರೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಜೊತೆ ಸದಾ ಟಚ್ಚಲ್ಲಿರಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಖಂಡಿತ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಥ ಹಲವಾರು ಇನ್ಫಾರ್ಮೇಷನ್ಸ್ಗಳನ್ನು ನಿಮಗೆ ತಿಳಿಸೋದು ತುಂಬ ಇದೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬಿಕಾಸ್ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಯಾಕಂದರೆ ಮೊದಲೇ ಗೊತ್ತಾಗಬೇಕಾಗುತ್ತೆ, ಆಮೇಲೆ ನಿಮ್ಮ CET PCMB ಸಬ್ಜೆಕ್ಟ್ಸು ಟೆನ್ಷನ್ ಇರುತ್ತೆ. ಸೊ ಆಮೇಲೆ ಎಲ್ಲ ನಿಮಗೆ ಫೋಕಸ್ ಮಾಡೋದಕ್ಕಾಗಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳೋದಕ್ಕೆ. ಸೊ ಇವಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಫೈನಲಿ ದ ಎಕ್ಸಾಮ್ ಡೇಟ್ ವಿಲ್ ಬಿ April 29 ಇರುತ್ತೆ. ಈ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 50 ಕ್ವಶನ್ಸ್ ಇರುತ್ತೆ 200 ಮಾರ್ಕ್ಸ್ಗೆ. ಸೊ ನಿಮಗೆ ಈ ಕೃಷಿಗೆ ಸಂಬಂಧಿಸಿದಂತೆ ಪ್ರಾಕ್ಟಿಕಲ್ ನಾಲೆಡ್ಜು ತುಂಬ ಇರಬೇಕಾಗುತ್ತೆ. ಎನಿವೇಸ್ ಚೆನ್ನಾಗಿ ಪ್ರಿಪೇರ್ ಆಗಿ. PCMB ಸಬ್ಜೆಕ್ಟ್ಸ್ ಏನು ಪ್ರಿಪೇರ್ ಆಗ್ತೀರಾ ಅದ್ರ ಜೊತೆಗೇನೆ ಇದಕ್ಕೂ ಕೂಡ ಸ್ವಲ್ಪ ಟೈಮ್ ಕೊಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.